ಒಂದು ಗುಂಠೆ ಭೂಮಿಯೊಳಗೆ, ಒಂದು ಗುಂಠೆಯಲ್ಲಿ 1040 ಸ್ಕ್ವೇರ್ ಫೀಟ್ ಭೂಮಿ ಇರುತ್ತೆ. ಒಂದು ಗುಂಠೆಯಲ್ಲಿ 2000 ಮೂಲಂಗಿ ಬೀಜಗಳನ್ನು ಹಚ್ಚಬಹುದು. 2000 ಮೂಲಂಗಿ ನಮಗೆ ಸಿಕ್ಕರೆ ಮಾರ್ಕೆಟ್ ನಲ್ಲಿ ಒಂದು ಮೂಲಂಗಿ 10 ರೂಪಾಯಿಗೆ ಹೋಗುತ್ತೆ. ಒಂದು ಮೂಲಂಗಿ 10 ರೂಪಾಯಿ ಆದ್ರೆ 2000 ಮೂಲಂಗಿಗಳಿಗೆ 20,000 ಆಗ್ತೋ ಇಲ್ಲೋ? ಒಂದು ಗುಂಠೆಯಲ್ಲಿ 20,000. ಇದರಂತೆ ನೀವು ಗಜ್ಜರಿ ಮಾಡಬಹುದು, ಇದರಂತೆ ಬೀಟ್ರೂಟ್ ಮಾಡಬಹುದು, ಇದರಂತೆ ನೀವು ಈರುಳ್ಳಿ ಮಾಡಬಹುದು, ಬೆಳ್ಳುಳ್ಳಿ ಮಾಡಬಹುದು. ಆಮೇಲೆ 3x3 ಫೀಟ್ ಒಂದು ಬದನೆ ಗಿಡ, ಮೆಣಸಿನ ಗಿಡ ಇವನ್ ಹಾಕ್ರಿ. ಅದ್ರ ಮಧ್ಯದಲ್ಲಿ ಖಾಲಿ ಜಾಗ ಇದೆ ಇಲ್ಲ, ಆ ಖಾಲಿ ಜಾಗೆಯಲ್ಲಿ 4 ಇಂಚಿಗೆ ಒಂದು ಸಾಲಿನಂತೆ ಹಸಿರು ಸೊಪ್ಪುಗಳನ್ನ ಹಾಕ್ರಿ. 3 ಫೀಟ್ ಇದೆ ಅಂದ್ರೆ 36 ಇಂಚ್ ಇದೆ. 4 ಇಂಚಿಗೆ ಒಂದು ಸಾಲು, ಅದರಲ್ಲಿ 8 ಸಾಲುಗಳು ಕೂಡ್ತವೆ. ಒಂದು ಸಾಲಿಗೆ 3 ಸೂಡು ತರಕಾರಿ ಸಿಗುತ್ತೆ. 8 3 24 ಸೂಡುಗಳು. 24 ಸೂಡುಗಳು ಅಂದ್ರೆ 10 ರೂಪಾಯಿಗೆ ನಾವು ಕೊಟ್ಟರು ಸಹಿತ 320 ರೂಪಾಯಿ ಬರೀ 4 ಗಿಡಗಳ ಮಧ್ಯದಲ್ಲಿ ಬರೀ 35-36 ಫೀಟ್ಗಳಲ್ಲಿ ಸಿಗುತ್ತೆ. 1000 ಫೀಟ್ ನಲ್ಲಿ ಎಷ್ಟು ಸಿಗ್ಲಿಕ್ಕಿಲ್ಲ. ಯಾಕಂದ್ರೆ 1.5 ತಿಂಗಳಿನಲ್ಲಿ ಈ ಸೊಪ್ಪು ಬಂದ್ಬಿಡುತ್ತೆ. ಮುಂದೆ ತರಕಾರಿಗಳು ತಂದಿನ ತಾವೇ ಬಂದ್ಬಿಡ್ತಾವ ಮೇಲ್ಗಡೆ. ಇಂಥ ಬುದ್ಧಿವಂತರ ಕೃಷಿಯನ್ನ ನಾವು ಮಾಡಿದ್ರೆ ಕೃಷಿಕ ಎಲ್ಲರಿಗಿಂತಲೂ ಶ್ರೀಮಂತ ಆಗ್ತಾನೆ.